ಒಳ ಮೀಸಲಾತಿ ವರ್ಗೀಕರಣ ಯಾವತ್ತು ನೀವು ವಿರೋಧ ಮಾಡ್ತೀರ, ನೀವು ಅದುವೇ ಅಧಪತನ. ನೀವು ಮುಖ್ಯಮಂತ್ರಿಯೇ ಬೇಡ ಸ್ವಾಮಿ ನಮಗೆ. ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ, ಇದು ಶತಸಿದ್ಧ. ಆ ಒಂದು ನಿರ್ಣಯವನ್ನು ನಾವಿಲ್ಲಿ ಕೈಗೊಂಡಿದ್ದೀವಿ. ಮಾದಿಗರ ನೋವೇ ಕಾಂಗ್ರೆಸ್ ಪಕ್ಷದ ಸಾವು. ಇದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಒಳ ಮೀಸಲಾತಿ ತೀರ್ಪನ್ನು ಹಿಂತಗೊಂಡಿದ್ದೀರಾ. 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀರಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ? ಇಡೀ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡುವಂಥ ಕೋಮುವಾದಿಗಳನ್ನು ಸೋಲಿಸಿ ನಿಮ್ಮ ಸರ್ಕಾರವನ್ನು ನಾವು ತಂದಿದ್ದೀವಿ. ಆದರೆ ಕೊಟ್ಟ ಒಂದು ಪ್ರತಿಕ್ರಿಯೆ ಏನು? ನಾವು ನಿಮ್ಮನ್ನು ಕಾಪಾಡಿದ್ವಿ, ನೀವು ನಮ್ಮನ್ನು ಕಾಪಾಡಬೇಕು ತಾನೆ. ಕಾಗೋಡು ಶ್ರೀರಾಮ್ ಮಾದಿಗ ದಂಡರ ಸ್ಟೇಟ್ ಪ್ರೆಸಿಡೆಂಟು. ಸಂಪೂರ್ಣ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ 6ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಬಂದ್ ಕಾರ್ಯಕ್ರಮಕ್ಕೆ ಕರೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಈ ರಾಜ್ಯ ಮತ್ತು ಶಾಸಕರು ಮತ್ತು ಮಂತ್ರಿಗಳು ನಿಮಗೆ ನಮ್ಮ ಸಮಾಜದ ಓಟ್ ಬಿಟ್ಟಿಲ್ವಾ? ಯಾಕೆ ನೀವು ಮುಖ್ಯಮಂತ್ರಿ ಕೇಳ್ತಾ ಇಲ್ಲ? ನೀವು MLA ಎಲೆಕ್ಷನ್ಗೆ ಬಂದಾಗ ನಮ್ಗೆ ಏನು ಮಾತು ಕೊಡ್ತಾ ಇದ್ರಿ? ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಕ್ಕೆ ಮೊದಲನೇ ಅಧಿವೇಶನದಲ್ಲೇ ಮಾತಾಡ್ತೀವಿ ಅಂತ ಹೇಳಿದ್ರಿ. ಡಾಕ್ಟರ್ ಜಿ ಪರಮೇಶ್ ಅವರೇ, ಪ್ರಣಾಳಿಕೆಯಲ್ಲಿ ಹೇಳಿದಲ್ರಿ ನೀವು, ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ದೀನಿ, ಮೊದಲನೇ ಅಧಿವೇಶನದಲ್ಲಿ ಮಾತಾಡ್ತೀರಿ ಅಂತ ಹೇಳಿದ್ರಿ ಡಾಕ್ಟರ್ ಜಿ ಪರಮೇಶ್. ಯಾಕೆ ಮಾತಾಡಿಲ್ಲ ನೀವು? ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಿಮ್ಮದೇ ದೊಡ್ಡ ತೊಡಕಾಗಿದೆಯಲ್ಲ. ನಮ್ಮೆದ್ರಿಗೆ ಒಂದು ಹೇಳ್ತೀರಿ, ಕೊಟ್ಟಿಗೆಲ್ಲ ಒಂದು ಹೇಳ್ತೀರಿ, ಅಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದಕ್ಕೆ ಅಡ್ಡ ಹಾಕ್ತೀರಿ. ಇದು ಎಂಥ ನ್ಯಾಯ ರೀ? ಸಾಮಾಜಿಕ ನ್ಯಾಯ? ಆ ಮಕ್ಕಳಿಗೇನೋ 4,000 ಕೆಲಸ ಸಿಗುತ್ತಂದ್ರೆ ಅದನ್ನು ಕಿತ್ಕೊತಾ ಇದ್ದೀರಲ್ಲ, ನಿಮ್ಮ ನ್ಯಾಯನ? ಏನು ಕುತಂತ್ರ ರೀ ನೀವು ಈ ರೀತಿ ಮಾತಾಡ್ತಾ ಇದ್ದೀರಿ ನೋಡಿ. ನಿಮಗೆ ಉಳುಗಾಲ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಮಾಡಿಲ್ಲ ಅಂದರೆ ಕೇಳಿ. ಒಳ ಮೀಸಲಾತಿ ವರ್ಗೀಕರಣ ಯಾವತ್ತು ನೀವು ವಿರೋಧ ಮಾಡ್ತೀರ, ನೀವು ಅದುವೇ ಅಧಪತನ. ನೀವು ಮುಖ್ಯಮಂತ್ರಿಯೇ ಬೇಡ ಸ್ವಾಮಿ ನಮಗೆ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು. ಮೊದಲನೇದಾಗಿ ನಾವು ನಿರ್ಣಯ ಮಾಡಿದ್ದೀವಿ, ಒಂದು ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಉಪಚುನಾವಣೆ ಇದೆ, ಅಲ್ಲಿ ನೀವು ಮತ್ತು ನಿಮ್ಮ ಪಕ್ಷ ಸರ್ವನಾಶ ಆಗ್ತೀರಿ, ಇದು ಶತಸಿದ್ಧ. ಆ ಒಂದು ನಿರ್ಣಯವನ್ನು ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ವೇಳೆ ಆ ಚುನಾವಣೆಗೆ ಮುಂಚೆ ನೀವು ಒಳ ಮೀಸಲಾತಿ ನ್ಯಾಯವನ್ನು ನಮಗೆ ಕೊಟ್ಟಿದ್ದೆ ಆದರೆ ನಾವು ನಿಮ್ಮ ಕೈ ಹಿಡಿಯೋದಕ್ಕೂ ಕೂಡ ಮುಂದಾಗ್ತೀವಿ. ಎರಡೂ ಕೂಡ ನಿಮಗೆ ಜ್ಞಾಪಕದಲ್ಲಿರಲಿ. ಮತ್ತೆ ಮುಂದುವರೆದಂತೆ ಇದೇ ರೀತಿಯಾದಂಥ ಒಳ ಮೀಸಲಾತಿ ಅನ್ಯಾಯವನ್ನು ನೀವು ಮುಂದುವರಿಸಿದ್ದೆ ಆದರೆ ನಾವು ಇಡೀ ಮಾದಿಗ ಸಮುದಾಯದಿಂದ ತೊಡೆ ತಟ್ಟಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಮುಂದಿನ ಚುನಾವಣೆಯಲ್ಲಿ ಈ ಒಳ ಮೀಸಲಾತಿಯ ಅನ್ಯಾಯದಲ್ಲಿ ಬಹಳ ದೊಡ್ಡ ಬ್ಲಾಕ್ ಮೇಲರ್ಗಳಾಗಿರುವಂತಹ HC ಮಾದೇವಪ್ಪ, ಪರಮೇಶ್ವರ್, ಖರ್ಗೆ ಇವರು ಅದು ಹೆಂಗೆ ತಮ್ಮ ಕ್ಷೇತ್ರಗಳಲ್ಲಿ ಗೆಲ್ತಾರೋ ಗೆದ್ದೇ ಬಿಡಲಿ, ನೋಡೇ ಬಿಡೋಣ ಅನ್ನುವಂಥ ಒಂದು ಸವಾಲನ್ನು ಕೂಡ ನಾವು ಈ ಪರಿಸ್ಥಿತಿಯಲ್ಲಿ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದಾಗಬಾರ್ದು ಅನ್ನೋದಾದರೆ ಮೊನ್ನೆ ಏನು 27ನೇ ತಾರೀಕು 2ನೇ ತಿಂಗಳು 26ನೇ ಇಸ್ವಿನಲ್ಲಿ DPRನಿಂದ ಒಂದು ನೋಟಿಫಿಕೇಶನ್ನ ಹೊರಡಿಸಿದಿರಿ, ಅದನ್ನು ಸಂಪೂರ್ಣವಾಗಿ ಯಾವುದೇ ಷರತ್ತುಗಳಿಲ್ಲದೆ ಕೂಡಲೇ ಅದನ್ನು ವಾಪಸ್ ತಗೋಬೇಕು. ಅದನ್ನು ವಾಪಸ್ ತಗೊಳ್ಳದೆ ಹೋದರೆ ನಿಮ್ಮ ಪಕ್ಷದ, ನಿಮ್ಮ ರಾಜಕಾರಣದ ಮರಣಶಾಸನವನ್ನು ನಾವು ನಿಮಗೆ ವಾಪಸ್ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಕೇಶವಮೂರ್ತಿ ಅಂತ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು. ಮಾದಿಗರ ನೋವೇ ಕಾಂಗ್ರೆಸ್ ಪಕ್ಷದ ಸಾವು. ಇದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನೀವು ವೋಟ್ ಬ್ಯಾಂಕ್ಗೋಸ್ಕರ ನೀವು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ. ಮಾದಿಗರು ಅದಕ್ಕೆ ಸರಿಯಾದಂಥ ಶಾಸ್ತಿಯನ್ನು ಮಾಡ್ತಾರೆ. 224 ಕ್ಷೇತ್ರಗಳಿಂದ ಗೆದ್ದೋಗಿರ್ತಕ್ಕಂಥ MLAಗಳು ಮಾದಿಗರ ಓಟನ್ನು ಪಡ್ಕೊಂಡಿರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಬರೀ ನಮ್ಮ ಓಟ್ ಮಾತ್ರ ಬೇಕಾ ಅವ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸಿದ್ದರಾಮಯ್ಯವ್ರಿಗೆ, ಮಾದೇವಪ್ಪನಿಗೆ? ಈ ಇಡೀ ಮಾದೇವಪ್ಪನ ಇಡೀ ಒಂದು ಜಾತಿಗೆ ಸೀಮಿತವಾಗಿಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನು. ಮಾದೇವಪ್ಪ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯವರು ಕೂಡ ಕೆಳಗಿಳಿಬೇಕು. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ. ಸಾಮಾಜಿಕ ನ್ಯಾಯದ ವಿರುದ್ಧ ನೀವು ಒಳ ಮೀಸಲಾತಿ ತೀರ್ಪನ್ನು ಹಿಂತಗೊಂಡಿದ್ದೀರಾ. ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಲಿಲ್ಲ ಅಂತಂದರೆ ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಮನ್ನು ಅಡ್ರೆಸ್ ಇಲ್ದಂಗೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಹರಿರಾಮ್ ಅಂತೇಳಿ ಅಡ್ವೊಕೇಟು ಮತ್ತು ಒಳ ಮೀಸಲಾತಿ ಹೋರಾಟಗಾರರು. ಸ್ನೇಹಿತರೆ, ಈಗಾಗಲೇ ಹಿರಿಯರು ಎಲ್ಲವನ್ನು ಹೇಳಿದ್ದಾರೆ. ಈಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಅನ್ನುವಂಥದ್ದು ಸುಮಾರು 35 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಹೋರಾಟ.
ನಮ್ಮ ಹಿರಿಯರು ಮಾಡಿದಂಥ ಹೋರಾಟ ಮತ್ತು ನಾವು ಅದನ್ನು ತೊಡಗಿಸ್ಕೊಂಡ್ವಿ. ಇವತ್ತು ನಮ್ಮ ಮುಂದಿನ ತಲೆಮಾರು ಕೂಡ ಇವತ್ತು ಹೋರಾಟಕ್ಕೆ ಹಿಡಿದಿದ್ವಿ. ಅಂದರೆ ಇದು 2ರಿಂದ 3 ತಲೆಮಾರುಗಳು ಹೋರಾಟ ಮಾಡಿರ್ತಕ್ಕಂಥ ಒಂದು ಹೋರಾಟ ಇದು. ಮೊನ್ನೆ ಧಾರವಾಡದಲ್ಲಿ ಒಂದೇ ಒಂದು ಸಣ್ಣ ಪ್ರತಿಭಟನೆ, ವಿದ್ಯಾರ್ಥಿಗಳು, ಅಂದರೆ ನಾವು ಹೋರಾಟದ ವಿರುದ್ಧ ಇಲ್ಲ ನಾವು, ಆದರೆ ಹೋರಾಟ ಮಾಡಿದ್ರು. ಅವರ ಪ್ರತಿನಿಧಿಗಳು, ಅವರ ಸಮುದಾಯಕ್ಕೆ ಸೇರಿದವರು, ಅಸೆಂಬ್ಲಿಯಲ್ಲಿರ್ತಕ್ಕಂಥವ್ರಿಗೆ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೂ ಕೂಡ ಬಹಳ ನೋವು, ಕಷ್ಟ ಅನಿಸ್ಬಿಡ್ತು ಅವ್ರಿಗೆ. ಒಂದೇ ದಿನದಲ್ಲಿ ತೀರ್ಮಾನ ತಗೋತಾರೆ, ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತೀವಿ ಅಂತ. ನಿಮ್ಮ ಮಕ್ಳಿಗೆ ಉದ್ಯೋಗ ಕೊಡಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವ ಪ್ರಕ್ರಿಯೆಯಲ್ಲಿ ನಮ್ಮ ಮಕ್ಕಳ ಉದ್ಯೋಗವನ್ನು ಕಸಿದ್ಕೋತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಯಾಕಂದರೆ ಒಂದು ಕಡೆ ರಾಜ್ಯಪಾಲರು ಒಳ ಮೀಸಲಾತಿಯ ಬಿಲ್ಲಿಗೆ ಅಂಕಿತವನ್ನು ಹಾಕ್ತಾರೆ, ಇನ್ನೊಂದು ಕಡೆ ನಾವು 56,000 ಹುದ್ದೆಗಳನ್ನು ತಗೋತೀವಿ ಅಂತ ಹೇಳ್ತೀರಿ, ಆದರೆ ಒಳ ಮೀಸಲಾತಿ ನಾವು ಒಳಪಡಿಸಲ್ಲ ಅಂತ ಹೇಳ್ತೀವಿ. ಯಾಕೆ ಅಂದರೆ ನೀವು ರಾಜಕೀಯವಾಗಿ ನೀವೆಲ್ಲರೂ ಒಂದೇ. ನಮ್ಮ ಮಕ್ಕಳ ಭವಿಷ್ಯ ಬಂದಾಗ ಪಕ್ಷಗಳ ಲೆಕ್ಕಕ್ಕೆ ಬರಲ್ಲ ನಿಮಗೆ, ನಮ್ಮ ಸಮುದಾಯಗಳ ಭವಿಷ್ಯ ಹಾಳಾಗೋದು ಮುಖ್ಯ ನಿಮಗೆ. ಹಾಗಾಗಿ ಇವತ್ತು ನಮ್ಮ ಹಿರಿಯರು ಹೇಳ್ತಾರೆ, ನಮಗೆ ಬಹಳ ನೋವು ಮತ್ತು ದುಃಖ ಆಗ್ತಾ ಇದೆ. ಇವತ್ತು ಈ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ವಿಫಲ ಮಾಡೋದಕ್ಕೆ, ಅದನ್ನು ನಾಶ ಮಾಡೋದಕ್ಕೆ, ಅದನ್ನು ಜಾರಿಗೆ ಮಾಡದೇ ಇರೋದಕ್ಕೆ ಇವತ್ತು ನೇರವಾಗಿ ಮಾದೇವಪ್ಪ ಅವರೇ ಹೊಣೆಗಾರರಾಗಿದ್ದಾರೆ. ಹಾಗಾಗಿ ಮಾದೇವಪ್ಪ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆ ಯಾರಾದರೂ ಈ ಇಲಾಖೆಯನ್ನು ನಿಭಾಯಿಸೋದು ಭಾಳ ಒಳ್ಳೆಯದು. ಮುಖ್ಯಮಂತ್ರಿಗಳು ಬೇರೆ ಬೇರೆ ನೆಪಗಳನ್ನು ಹೇಳಿ ಈ ರೀತಿಯಲ್ಲಿ ಇವತ್ತು ಒಳ ಮೀಸಲಾತಿ ವಿರೋಧಿ ನೀತಿಯನ್ನು ಇವತ್ತು ನೀವೇನು ಅನುಭವಿಸ್ತಿದ್ದೀರಿ, ಅದು ಸಂವಿಧಾನದ ವಿರೋಧಿ, ಅದು ಕಾನೂನಿನ ವಿರೋಧಿ. ಹಾಗಾಗಿ ನಾವು ಇದನ್ನು ಯಾವ ಕಾರಣಕ್ಕೋಸ್ಕರ ಸಹಿಸ್ಕಲ್ಲ. ಎಲ್ಲ ಹೋರಾಟಗಾರರು ಇವತ್ತು ಒಟ್ಟಿಗೆ ಬಂದಿದ್ದೀವಿ. ನಾವು ಬಿಡಿಬಿಡಿಯಾಗಿ ಹೋರಾಟ ಮಾಡುವಂಥವ್ರು ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಐಕ್ಯತೆಯಿಂದ ಒಂದು ಹೋರಾಟವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ರಾಜ್ಯದ ಎಲ್ಲ ಹಂತದ ಕಾರ್ಯಕರ್ತರು, ಇಡೀ ಮಾದಿಗ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು, ನ್ಯಾಯದ ಪರವಾಗಿರುವಂಥವರು ಮತ್ತು ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಎಲ್ಲ ಹೋರಾಟಗಾರರು ಈ ಹೋರಾಟಕ್ಕೆ ಬೆಂಬಲಿಸಬೇಕಂತ ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ಒಳ ಮೀಸಲಾತಿಗೆ ಒಳಪಡದೇ 56,000 ಹುದ್ದೆಗಳನ್ನು ತುಂಬಿಕೊಳ್ತೇವೆ ಅಂತಕ್ಕಂಥ ಮಾತಿದೆಯಲ್ಲ, ಅತ್ಯಂತ ಬಂಡತನ ಮತ್ತು ನೀಚತನ, ಸಂವಿಧಾನ ವಿರೋಧಿ, ಕಾನೂನು ವಿರೋಧಿಯಾದಂಥ ಮಾತು. ಇದನ್ನು ಕಡಾಖಂಡಿತವಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ. ನೀವೇನು 6ನೇ ತಾರೀಕು DPR ಮುಖಾಂತರ ಏನು ಒಂದು ನಿರ್ಣಯವನ್ನು ತೆಗೆದುಕೊಂಡು ಆದೇಶ ಹೊರಗಡೆ ತಂದಿದ್ದೀರಿ, ಬೇಷರತ್ತಾಗಿ ಅದನ್ನು ನಾವು ಕೂಡಲೇ ಏನಪ್ಪ ಅಂದ್ರೆ ಅದನ್ನು ರದ್ದುಪಡಿಸಬೇಕು. ಒಳ ಮೀಸಲಾತಿಗೆ ಒಳಪಡಿಸಿ ಏನಂದ್ರೆ ಉದ್ಯೋಗಗಳನ್ನು ತುಂಬಿಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ನೀವು ಉದ್ಯೋಗವನ್ನು ತುಂಬಿಕೊಂಡಿಲ್ಲ ಅನ್ನೋದಾದರೆ ಇದರ ತಕ್ಕ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ಅನುಭವಿಸ್ತದ. ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯಲ್ಲಿ ಕೂಡ ಸೋಲಿಸ್ತಕ್ಕಂಥ ಕೆಲಸ ಮಾದಿಗರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳೇನಿದ್ದಾವೆ ಆ ಸ್ಥಳೀಯ ಚುನಾವಣೆಯಲ್ಲಿ ಕೂಡ ಪ್ರತಿ ಹಳ್ಳಿಯಲ್ಲಿ ಕೂಡ ಮಾದಿಗರಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಲೂ ತಕ್ಕ ಪಾಠ ಕಲಿಸ್ತಾರೆ. ಒಂದು ವೇಳೆ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮಾದಿಗರ ಮತ ಚಲಾವಣೆ ಮಾಡಬಾರ್ದು ಅನ್ನೋದಾದ್ರೆ ನೀವು ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಏನಪ್ಪ ಅಂದ್ರೆ ಒಳ ಮೀಸಲಾತಿಯನ್ನು ಜಾರಿಪಡಿಸ್ರಿ. ಶಿವರಾಯ ಎಕ್ಕರಿಕೆ ಅಂತ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ನಾವು ಇಡೀ ವ್ಯವಸ್ಥೆಯನ್ನೇ ಬುಡುಮೇಲು ಮಾಡುವಂಥ ಕೋಮುವಾದಿಗಳನ್ನು ಸೋಲಿಸಿ ನಿಮ್ಮ ಸರ್ಕಾರವನ್ನು ನಾವು ತಂದಿದ್ದೀವಿ. ಆದರೆ ಕೊಟ್ಟ ಒಂದು ಪ್ರತಿಕ್ರಿಯೆ ಏನು, ನಾವು ನಿಮ್ಮನ್ನು ಕಾಪಾಡಿದ್ವಿ, ನೀವು ನಮ್ಮನ್ನು ಕಾಪಾಡಬೇಕು ತಾನೆ. ಇಡೀ ರಾಜ್ಯದಲ್ಲಿ 9 ಶೆಡ್ಯೂಲ್ ಸೇರಿಸಿ ಕಳಿಸ್ಬೇಕಾಗಿತ್ತು BJP ಸರ್ಕಾರ ಇದ್ದಾಗ, ಅದು ಆಗಲಿಲ್ಲ. ಒಂದು ಕಡೆ BJP ಸರ್ಕಾರ ಕೂಡ ನಮಗೆ ದ್ರೋಹ ಮಾಡಿದೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರವು ನಮ್ಗೆ ದ್ರೋಹ ಮಾಡಿದೆ. ಅದ್ರ ಜೊತೆಗೆ ಒಳ ಮೀಸಲು ಸೇರಿಸುವಂಥ ಪ್ರಣಾಳಿಕೆಯಲ್ಲಿ ಸೇರಿಸಿದಂಥ JDS ಕೂಡ ದ್ರೋಹ ಮಾಡಿದೆ. ಎಲ್ಲ ಪಕ್ಷಗಳು ನಮಗೆ ದ್ರೋಹ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬರುವ 6ನೇ ತಾರೀಕಿಗೆ ಇಡೀ ಶಾಸಕರ ಮುಂದೆ, ಸಚಿವರ ಮನೆ ಮುಂದೆ ದೊಡ್ಡ ಹೋರಾಟ ನಡೆಸ್ತಾ ಇದ್ದಾರೆ ನಮ್ಮ ಸಂಗಾತಿಗಳು, ಹೋರಾಟಗಾರರು. ಮತ್ತು ಬರುವ 12ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಬರುವಂಥ ಜನಗಳು ಇಡೀ ಬೆಂಗಳೂರಿಗೆ ತುಂಬಬೇಕು, ನುಗ್ಗಬೇಕು. ಇಡೀ ರಾಜ್ಯದ ಜನತೆಗೆ ನಾವು ಕರೆ ಕೊಡ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮೂಲಕ. ಇಡೀ ಮಾದಿಗ ಸಮುದಾಯ, ಅಲೆಮಾರಿ ಸಮುದಾಯಗಳು ಮತ್ತು ST ಸಮುದಾಯಗಳು ಕೂಡ ಅನ್ಯಾಯ ಆಗಿದೆ ನಿಮಗೆ. ನೀವು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಡೀ ರಾಜ್ಯದಲ್ಲಿ 12ನೇ ತಾರೀಕಿಗೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪೆಟ್ಟು ಕೊಡುವಂಥದ್ದು. ಮತ್ತು ಇಲ್ಲಿ ಬಂದ ನಂತರ ಎದ್ದೋಗೋದಿಲ್ಲ. ನಾವು ಒಳ ಮೀಸಲಾತಿಯನ್ನು ನಿಮ್ಮ ಏನು ಬಜೆಟ್ ಅಧಿವೇಶನ ನೀವು ತರಬೇಕಾಗುತ್ತಲ್ಲ, ಅದು ತಂದು ನಮಗೆ ಆ ಬೇಡಿಕೆ ಈಡೇರಿಸುವವರೆಗೆ ನಾವು ಬೆಂಗಳೂರು ಬಿಟ್ಟು ಕದಲಿದಿಲ್ಲ. ನಮಗೆ ನ್ಯಾಯ ಕೊಡಬೇಕು, ಇಲ್ಲಾಂದರೆ ನೀವು ಮುಂದಿನ ದಿನಗಳಲ್ಲಿ ಶಿಕ್ಷೆ ಅನುಭವಿಸ್ತೀರಿ. ಧನ್ಯವಾದಗಳು. ಜಮೀನ್ ಸಲಾಂ, ಕರಿಯಪ್ಪ ಗುಡಿಮನೆ. ಈ ಹುದ್ದೆ ತುಂಬುವಾಗ ಒಳ ಮೀಸಲಾತಿಯನ್ನು ನೀವು ಅಳವಡಿಸ್ಬೇಕಂತ ಮಾತನ್ನು ನಾವು ಒತ್ತಾಯ ಮಾಡೋಕ್ಕೆ ಹೋದಾಗ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾವುದೇ ಕಾರಣದಿಂದ ಅದು ಮಾಡೋಕ್ಕೆ ಬರಲ್ಲ ಅಂತ. ನಾವೆಲ್ಲ ಲೀಡರ್ಸ್ ಎಲ್ಲ ಒಂದಷ್ಟು ಜನ ಜಾಸ್ತಿ ಮಂತ್ರಿಗಳ ಜೊತೆ ನಿಂತ್ಕೊಂಡು ಜಾಸ್ತಿ ಜೋರು ಧ್ವನಿಯಲ್ಲಿ ಮಾತಾಡಿದ್ರಿಂದ
ಅವಾಗ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ ನೋಡೋಣ ಇನ್ನೊಂದು ಸಾರಿ ನಾನು ಕ್ಯಾಬಿನೆಟ್ ಥರ ಪ್ರಯತ್ನ ಮಾಡ್ತೀನಿ ಈ ವಿಚಾರನ ಅಂತ ಅಷ್ಟೇ ಹೇಳ್ತಾರೆ. ಅದರಿಂದ ಇವರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಯಾರಿಗೂ ಇಲ್ಲ. ಅದರಿಂದ ಈಗಾಗಲೇ ನಮ್ಮ ಒಂದು ಒಮ್ಮತದಿಂದ ಸರ್ವಾನುಮತದಿಂದ 6ನೇ ತಾರೀಕು ಎಲ್ಲ MLAಗಳು MP ಗಳು ಮಿನಿಸ್ಟ್ರಿಗಳು ಮನೆ ಮುಂದೆ ಗೆಲುವು ಮಾಡಬೇಕು, ಒಂದು ಮೆಮೊರಂ ಕೊಡಬೇಕಂತ ತೀರ್ಮಾನ ಆಗಿದೆ. ಅದೇ ಥರ 12ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟ ಪ್ರತಿಭಟನೆ ಮಾಡಬೇಕಂತ ಈಗಾಗಲೇ ಆ ತೀರ್ಮಾನ ಆಗಿದೆ. 30 ವರ್ಷಗಳ ನಿರಂತರ ಹೋರಾಟದಿಂದ ಇವತ್ತು ನಮ್ಮನ್ನು ಸಮುದ್ರದಲ್ಲೋ ಅಥವಾ ಪಾತಾಳಕ್ಕೆ ತುಳಿಯುವಂಥ ಕೆಲಸ ಆಗಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರವ ಹೊಣೆಯೋ, ಮುಖ್ಯಮಂತ್ರಿ ಹೊಣೆಯೋ, ಅಥವಾ ನಮ್ಮ ಪಾಲುದಾರರು, ಮೀಸಲಾತಿಯನ್ನು ಪಾಲುದಾರರು ಇದಕ್ಕೆ ಕೈವಾಡ ಇದೆ ಅಂತ ಎಲ್ರಿಗೂ ಗೊತ್ತಿದೆ. 30 ವರ್ಷಗಳ ನಿರಂತರ ಹೋರಾಟದಲ್ಲಿ ಯಾವುದೇ ಒಬ್ಬ ಸಮಾಜ ವಿರುದ್ಧವಾಗಿ ಮಾತಾಡಲಿಲ್ಲ, ಪರವಾಗಿ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನಂತರ ಸರ್ಕಾರ ಎಲ್ಲ ನಿಲುವನ್ನು ತಗೊಂಡು ಇನ್ನೇನು ವರ್ಗೀಕರಣ ಮಾಡಬೇಕು ಅಂತ ಹೇಳಿದಾಗ ಗವರ್ನರ್ ಹತ್ರ ಸೈನ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಗವರ್ನರು ಸೈನ್ ಆದ ನಂತರ ಇವಾಗ ಅವರಿಗೆ ಆತಂಕ ಮೂಡಿದೆ, ನಮ್ಮ ವಿರೋಧಿಗಳಿಗೆ ಅಥವಾ ಬಲಗೈ ಅಥವಾ ಚಲವ ಸಮಾಜಕ್ಕೆ. ಎಲ್ಲಿ ವರ್ಗೀಕರಣ ಆಗಿಬಿಟ್ರೆ ಇವರು ಜಯಶೀಲರಾಗ್ಬಿಡ್ತಾರೆ, ಇವ್ರಿಗೆ ಸಮಪಾಲು ಸಿಕ್ಕೋಗುತ್ತೆ, ಸಾಮಾಜಿಕ ನ್ಯಾಯ ಸರೋಗುತ್ತೆ, ಇವ್ರನ್ನೆಲ್ಲ ಅಂಧಕಾರದಲ್ಲಿ ಮುಳುಗಬೇಕು ಅನ್ನೋ ದುರುದ್ದೇಶದಿಂದ ಮುಖ್ಯಮಂತ್ರಿಯನ್ನು ನಿಯಂತ್ರಣ ಮಾಡಿ ಆ ಸಮಾಜ ಕಲ್ಯಾಣ ಸಚಿವರು ನಿಯಂತ್ರಣ ಮಾಡಿ ಇದನ್ನು ನಿಲ್ಲಿಸಿದ್ದಾರೆ. ಇದಕ್ಕೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗೆ ಪಾಠ ಕಲಿಸೋದಕ್ಕೆ 6ನೇ ತಾರೀಕು ಮತ್ತು 12ನೇ ತಾರೀಕು ನಾವು ಹೋರಾಟಗಳನ್ನು ನಿಲುವು ತಗೊಂಡಿದ್ದೀವಿ.